ಸ್ಕೂಲ್ ಕಾಲೇಜ್ ಹೋಗಿ ಒಂದು ಒಳ್ಳೆ ಡಿಗ್ರಿ ತಗೊಳ್ಳಿ, ಜಾಬ್ ಹುಡುಕಿ 6 ಗಂಟೆಗೆ ಎದ್ದೇಳಿ, 8 ಗಂಟೆ ಕೆಲಸ ಮಾಡಿ, 2 ಗಂಟೆ ಟ್ರಾವೆಲಿಂಗ್, ಕಡಿಮೆ ಸಂಬಳ, ಮದುವೆ ಮಾಡ್ಕೊಳ್ಳಿ, ಮಿನಿ ಫ್ಯಾಮಿಲಿ. ಈಗ ಅಷ್ಟೇ, ಪೂರ್ತಿ ಜೀವನ ಒಂದೇ ಕೆಲಸ ಮಾಡ್ತೀರಿ ರಿಟೈರ್ಮೆಂಟ್ ಆಗೋ ತನಕ. ಆಮೇಲೆ ಇದೇ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಮ್ಯಾಟ್ರಿಕ್ಸ್. ಈಗ ನಿಮಗೂ ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದಿರಬಹುದು, ಈ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಹೇಗೆ ಮುರಿಯೋದು, ಇದರಿಂದ ಆಚೆ ಹೇಗೆ ಬರೋದು? ಇವತ್ತು ನಾವು ಈ ವಿಡಿಯೋನಲ್ಲಿ ಎಲ್ಲಕ್ಕಿಂತ ಮೊದಲು ಮಿಡಲ್ ಕ್ಲಾಸ್ ನ ಮೇನ್ ಕಾನ್ಸೆಪ್ಟ್ ನ ಪರಿಕಲ್ಪನೆನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಒಬ್ಬ ದೊಡ್ಡ ವ್ಯಕ್ತಿ ಇದನ್ನ ಹೇಳಿದ್ದಾರೆ, ಮಿಡಲ್ ಕ್ಲಾಸ್ ಅಂದ್ರೆ ಈ ಕಡೆನೂ ಇಲ್ಲ ಅಥವಾ ಆ ಕಡೆನೂ ಇಲ್ಲ, ಅಂದ್ರೆ ಮಧ್ಯ ತಗಲಾಕೊಂಡಿರೋರು. ಅದಕ್ಕೆ ಏನ್ ಇವತ್ತು ಕೂಡ ಮಿಡಲ್ ಕ್ಲಾಸ್ ನ ಇದೇ ತರ ಸೂಚಿಸಬೇಕಾ? ಇಷ್ಟೊಂದು ವರ್ಷಗಳಾದ್ರೂ ಯಾವುದೇ ಚೇಂಜಸ್ ಯಾಕೆ ಬರಲಿಲ್ಲ? ಇಲ್ಲಿ ತನಕ ಮಿಡಲ್ ಕ್ಲಾಸ್ ತಮ್ಮ ಪರಿಸ್ಥಿತಿಗಳಲ್ಲಿ ಯಾವುದೇ ಬದಲಾವಣೆಗಳನ್ನ ಯಾಕೆ ತರಲಿಲ್ಲ? ಮತ್ತೆ ನಾವು ಈ ವಿಡಿಯೋನಲ್ಲಿ ಇದನ್ನೇ ನೋಡೋಣ, ಈ ರೀತಿ ಯಾಕೆ ಆಗ್ತಿದೆ ಅನ್ನೋದನ್ನ. ವರ್ಕ್ ಮೀನ್ಸ್ ಅವರ್ ಲೈಫ್. ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಾರೆ. ಆದ್ರೆ ಆಶ್ಚರ್ಯದ ಮಾತೇನೆಂದ್ರೆ ಈ ಕೋಟ್ಯಾಂತರ ಜನರಲ್ಲಿ 90% ಜನ ಸ್ಯಾಲರೀಸ್ ಎಂಪ್ಲಾಯಿ ಇರ್ತಾರೆ. ಅವರಿಗೆ ಬಿಸ್ನೆಸ್ ಮಾಡೋದ್ರಲ್ಲಿ, ಸ್ಟಾರ್ಟ್ಅಪ್ ಮಾಡೋದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ಇವರ ಒಪ್ಪಿಗೆ ಏನಂದ್ರೆ ಕೆಲಸ ಇದ್ರೆ ಜೀವನ. ಈಗ ಇಲ್ಲಿ ಏನಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೆ ಎಲ್ಲಿ ತನಕ ಪ್ರಜ್ಞೆ ಬರುತ್ತೋ ಅಲ್ಲಿ ತನಕ ಅವನ ಹೆಗಲ ಮೇಲೆ ಜವಾಬ್ದಾರಿಗಳ ತೂಕ ಬರುತ್ತೆ. ಅವನು ಸಾಕಷ್ಟು ಅವನ ಲೈಫಲ್ಲಿ ಮಾಡ್ಬೇಕು ಅಂತ ಇರ್ತಾನೆ. ಆದ್ರೆ ಬಿಲ್ಸ್, ಖರ್ಚುಗಳ ಜವಾಬ್ದಾರಿ ಎಷ್ಟು ಇರುತ್ತೆ ಅಂದ್ರೆ ಅವನು ಅದರಲ್ಲಿ ಸ್ಟೆಬಿಲಿಟಿ ಹುಡುಕ್ತಾನೆ. ಮತ್ತೆ ಅವನು ತನ್ನ ಪ್ಯಾಷನ್ ಮತ್ತೆ ಡ್ರೀಮ್ಸ್ ನ ಒಂದು ಮೂಟೆಯಲ್ಲಿ ಸೈಡ್ ಅಲ್ಲಿ ಇಟ್ಟು ಹೋಗ್ತಾನೆ ಒಂದು ಈ ರೀತಿ ನೆವರ್ ಎಂಡಿಂಗ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ಗೆ. ಅದು ನೋಡೋದಕ್ಕಂತೂ ಸ್ಟೇಬಲ್ ಆಗಿದೆ, ಆದ್ರೆ ಅಲ್ಲೂ ಯಾವುದೇ ಗ್ಯಾರಂಟಿ ಇಲ್ಲ. ಮತ್ತೆ ಒಂದು ಸರಿ ಜಾಬ್ ಆದ್ಮೇಲೆ ಮಿಡಲ್ ಕ್ಲಾಸ್ ಕಂಫರ್ಟ್ ಝೋನ್ ಅಲ್ಲಿ ಬರ್ತಾರೆ. ತಮ್ಮ ಪ್ಯಾಷನ್ ನ ಮರೆತು ಫ್ಯೂಚರ್ ನ ಚಿಂತೆ ಬಿಟ್ಟು ಬರೀ ಈ ದಿನ ಮಾತ್ರ ಎಂಜಾಯ್ ಮಾಡ್ತಾ ಹೋಗ್ತಾನೆ. ಮತ್ತೆ ಇದೇ ನಡುವೆ ಅವನಿಗೆ ಹೊಸ ಹೊಸ ವಸ್ತುಗಳ ಬಗ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಅಂದ್ರೆ ಕ್ರೆಡಿಟ್ ಕಾರ್ಡ್ಸ್. ಮತ್ತೆ ಏನಾದ್ರೂ ಅವನು ಒಂದು ಸರಿ EMI ನ ಬಲೆಗೆ ಬಿದ್ದರೆ ಆಗ ಅವನು ಇಷ್ಟಪಟ್ಟರು ಕೂಡ ತನ್ನ ಜಾಬ್ ನ ಬಿಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅವನು ಪ್ರತಿ ತಿಂಗಳು ಅವನ ಬಾಸ್ ಅಲ್ಲ, ಬದಲಿಗೆ ಅವನು ತನ್ನ ಕ್ರೆಡಿಟ್ ಕಾರ್ಡ್ಸ್ ಕಂಪನೀಸ್ ಗಳಿಗೆ ಕೆಲಸ ಮಾಡ್ತಾನೆ. ಯಾಕಂದ್ರೆ ಅವನು ಸಂಪಾದನೆ ಮಾಡಿ ಅವರಿಗೆ ಕೊಡೋಕೆ. ಇವರ ಹೇಳಿಕೆ ಇದೆ, ಹೀಗೇನೆ ಅವರ ಎಲ್ಲಾ ಖರ್ಚುಗಳು ಪೂರ್ತಿ ಆಗ್ತಿದ್ರೆ ಮತ್ತೆ ಒಂದು ಸ್ಟೇಬಲ್ ಇನ್ಕಮ್ ಇಂದ ಮನೆ ನಡೀತಿದ್ರೆ ಆಗ ನಮಗೆ ಕೆಲಸನೇ ಒಂದು ಜೀವನ. ಮನೇಲಿ ಏನಾದ್ರೂ 30,000 ರೂಪಾಯಿ ತಿಂಗಳಿಂದ ಮನೆ ಖರ್ಚುಗಳು ಸಾಕ್ತಿದ್ರೆ ಆಗ ಇದರಲ್ಲಿ ಕೆಟ್ಟದ್ದೇನು? ಬರೀ ನೀವು ಯೋಚನೆ ಮಾಡಿ, ಈಗ ಚೆನ್ನಾಗಿದೆ ಆದ್ರೆ ಫ್ಯೂಚರ್ದೇನು? ಏನಾದ್ರೂ ನೀವು ನಿಮ್ಮ ಸಂಪಾದನೆ ಮಾಡಿರೋ ಹಣನ ಇವತ್ತೇ ಮುಗಿಸಿದ್ರೆ ಆಗ ಫ್ಯೂಚರ್ ಅಲ್ಲಿ ನೀವು ಬೇರೆಯವ್ರ ಮುಂದೆ ಕೈ ಚಾಚಲೇಬೇಕು. ಆದ್ರೆ ಏನ್ ನಿಮಗೆ ಗೊತ್ತಿದ್ಯಾ, ಜಾಬ್ ನ ಮಿಡಲ್ ಕ್ಲಾಸ್ ಟ್ರ್ಯಾಪ್ ನ ಶುರು 22-25 ವರ್ಷದಿಂದ ಅಲ್ಲ, ಬದಲಿಗೆ ಇದಕ್ಕಿಂತ 15 ವರ್ಷದ ಹಿಂದೆದು. ಅಂದ್ರೆ 10 ವರ್ಷದ ವಯಸ್ಸಿನಿಂದ ಶುರು ಆಗುತ್ತೆ. ಅದು ಹೇಗೆ ಅನ್ನೋದನ್ನ ಮುಂದೆ ತಿಳಿಯೋಣ. ನೋ ಫ್ಯೂಚರ್ ವಿಷನ್. ಯಾವಾಗ ನಾವು ಕಷ್ಟದಲ್ಲಿ ಇರ್ತೀವೋ ಆಗ ನಮಗೆ ಯಾರು ಸಹಾಯ ಮಾಡಲ್ಲ. ಆಗ ಕೇವಲ ನಾವು ಬುದ್ಧಿವಂತಿಕೆಯಿಂದ ತಗೊಂಡಿರೋ ನಿರ್ಧಾರಗಳು ಮಾತ್ರ ಸಹಾಯಕ್ಕೆ ಬರುತ್ತೆ. ಸಾಮಾನ್ಯವಾಗಿ ನೀವು ಈ ರೀತಿ ಹಾಸ್ಪಿಟಲ್ಸ್ ಗಳಲ್ಲಿ ಹೇಳಿರೋದನ್ನ ಕೇಳೇ ಇರ್ತೀರಾ. ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ಇವರನ್ನ ಬಚಾವ್ ಮಾಡಬಹುದಾಗಿತ್ತು. ಆದ್ರೆ ಕೆಲವು ಖರ್ಚುಗಳು ಅದನ್ನ ಆಯ್ಕೆ ಮಾಡದೇ ಇರೋ ಹಾಗೆ ಮಾಡುತ್ತೆ. ಒಂದು ಯಂಗ್ ಏಜ್ ಅಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಸ್ಟಾರ್ಟ್ ಮಾಡೋದು ಒಂದು ಬುದ್ಧಿವಂತ ನಡೆ. ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಒಂದು ಒಳ್ಳೆ ನಿರ್ಧಾರ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಟರ್ಮ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುತ್ತೆ ಲಂಸಮ್ ಪೇಮೆಂಟ್ ನಿಮ್ಮ ಫ್ಯಾಮಿಲಿಗೆ. ಯಾವ್ದಾದ್ರು ಅನಿರೀಕ್ಷಿತ ಘಟನೆ ನಿಮ್ಮ ಜೊತೆ ನಡೆದ್ರೆ ಇದು ಖಚಿತಪಡಿಸುತ್ತೆ ನಿಮ್ಮ ಕುಟುಂಬದ ಫೈನಾನ್ಷಿಯಲ್ ಜವಾಬ್ದಾರಿಗಳನ್ನ ಪ್ರೊಟೆಕ್ಟೆಡ್ ಎಂದು. ನೀವು ನಿಮ್ಮ ಫ್ಯಾಮಿಲಿನ ಇಷ್ಟಪಡ್ತಿದ್ರೆ ಮತ್ತೆ ನಿಮ್ಮ ಫ್ಯಾಮಿಲಿನ ಬಿಕ್ಕಟ್ಟಿನಲ್ಲಿ ಹೊರಡೋದನ್ನ ನೋಡಲು ಇಷ್ಟಪಡಲ್ಲ ಅಂದ್ರೆ ಆಗ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ನಾನು ನಿಮಗೆ ಸೂಚಿಸೋದು ಈಗಲೇ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಬೆಸ್ಟ್ ಪ್ಲಾನ್ ಚೂಸ್ ಮಾಡೋದಕ್ಕೆ PolicyBazaar.com. ಅಲ್ಲಿ ನೀವು ಈಸಿಲಿ ಕಂಪೇರ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡಬಹುದು. ಮತ್ತೆ ನಿಮಗೆ ಇಲ್ಲಿ ಸಾಕಷ್ಟು ಅಡಿಷನಲ್ ಬೆನಿಫಿಟ್ ಕೂಡ ಸಿಗುತ್ತೆ. ಪಾಲಿಸಿ ಬಜಾರ್ ಅಲ್ಲಿ ನಿಮಗೆ 1 ಕೋಟಿ ಮೌಲ್ಯದ ಟರ್ಮ್ ಇನ್ಶೂರೆನ್ಸ್ ನ ಪ್ರೀಮಿಯಂ ರೇಂಜ್ ಜಸ್ಟ್ 490 ತಿಂಗಳಿಗೆ. ಮತ್ತೆ ಇದು ನಿಮ್ಮ ಫ್ಯಾಮಿಲಿನ ಆರ್ಥಿಕವಾಗಿ ಸಹಾಯ ಮಾಡುತ್ತೆ. ಮತ್ತೆ ನೀವು ಕಂಪೇರ್ ಮಾಡಿ ಹಾಗೆ ಅನಲೈಸ್ ಮಾಡಬಹುದು ಬೇರೆ ಪಾಲಿಸೀಸ್ ನ ನಡುವೆ. ಮತ್ತೆ ಏನಾದ್ರೂ ನಿಮಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಪಾಲಿಸಿ ಬಜಾರ್ ಅಡ್ವೈಸರ್ಸ್ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಮತ್ತೆ ಯಾಕೆ ನೀವು ಟರ್ಮ್ ಇನ್ಶೂರೆನ್ಸ್ ನ ಆನ್ಲೈನ್ ತಗೋಬೇಕು ಅಂದ್ರೆ ಇಲ್ಲಿ ಮೋರ್ ಡಿಸ್ಕೌಂಟ್, 0 ರಿಸ್ಕ್ ಆಫ್ ಬೈಯಿಂಗ್ ಫ್ರಮ್ ಇಂಡಿವಿಜುವಲ್, ಮತ್ತೆ ನೀವೇ ನಿಮ್ಮ ಫಾರ್ಮ್ ನ ಫಿಲ್ ಮಾಡಬಹುದು. ಹಾಗೆ ಇಲ್ಲಿ ನಿಮಗೆ 2 ಕೋಟಿಯ ಕವರೇಜ್ ಕೂಡ ಇದೆ, 876 ಪ್ರತಿ ತಿಂಗಳಿಗೆ. ಮತ್ತೆ ಇಲ್ಲಿ ನಿಮಗೆ ETC ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇದೆ. ಪ್ಲಸ್ ಪಾಲಿಸಿ ಬಜಾರ್ ನಿಮಗೆ ಆಫರ್ ಮಾಡುತ್ತೆ 24/7 ಸಪೋರ್ಟ್ ಥ್ರೂ ಔಟ್ ದ ಪಾಲಿಸಿ ಪ್ರೊಸೆಸ್. ಮತ್ತೆ ಕ್ಲೈಮ್ ಪ್ರೊಸೆಸ್ ಅಲ್ಲವೇ ನಿಮಗೆ ಸುಲಭ ಆಗೋಕೆ. ಮತ್ತೆ ಇಲ್ಲಿ ನಿಮಗೆ ಅವರ ಎಕ್ಸ್ಪರ್ಟ್ಸ್ ನ ಸಲಹೆ ಕೂಡ ಸಿಗುತ್ತೆ ಪರ್ಚೇಸ್ ಇಂದ ಕ್ಲೈಮ್ ಪ್ರೊಸೆಸ್ ತನಕ. ಆನ್ಲೈನ್ ಅಲ್ಲಿ 10% ಡಿಸ್ಕೌಂಟ್ ಸಿಗಬೇಕಂದ್ರೆ ನಿಮಗೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಈ ತಪ್ಪದೇ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಹಿಳೆಯರಿಗೂ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋ ನಲ್ಲಿ ಡಿಸ್ಕಸ್ ಮಾಡಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಹೋಗಿ ಹಣನ ಸೇವ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ಯೂಚರ್ ನ ರಿಸ್ಕ್ ಅಲ್ಲಿ ಹಾಕಬೇಡಿ. ಮೋರ್ ಮನಿ ಮೋರ್ ಸ್ಪೆಂಡಿಂಗ್. ಇಲ್ಲಿ ಮೋತಿಲಾಲ್ ಓಸ್ವಾಲ್ ಗ್ರೂಪ್ ನ ಚೇರ್ಮನ್ ಆದ ರಾಮದೇವ್ ಅಗರ್ವಾಲ್ ಅವರು ಹೇಳ್ತಾ ಇದ್ದಾರೆ, ಹೇಗೆ ಮಿಡಲ್ ಕ್ಲಾಸ್ ಜನರ ಆದಾಯ ಯಾವಾಗ ಡಬಲ್ ಆಗುತ್ತೋ ಆಗ ಅದರ ಜೊತೆ ಖರ್ಚುಗಳು ಡಬಲ್ ಆಗೋದಿಲ್ಲ, ಬದಲಿಗೆ ಅದು ಮೊದಲಿನ ತುಲನೆಯಲ್ಲಿ 10 ಪಟ್ಟು ಹೆಚ್ಚಾಗೋಗುತ್ತೆ. ಮತ್ತೆ ಇದೇ ಪಾಯಿಂಟ್ ಜೊತೆ ನಮ್ಮ ಜನರಲ್ ಮೈಂಡ್ ಸೆಟ್ ಇದು ಇರುತ್ತೆ. ಮಿಡಲ್ ಕ್ಲಾಸ್ ಜನರು ತಮ್ಮ ಸ್ಯಾಲರಿ ಹೆಚ್ಚಾಗ್ತಿದ್ದ ಹಾಗೇನೆ ಅದರ ಜೊತೆಗೆ ಅವರ ಖರ್ಚುಗಳನ್ನ ಅದೇ ರೀತಿ ಹೆಚ್ಚಿಸ್ತಾರೆ. ಚಿಕ್ಕ ಉದಾಹರಣೆ ಏನಂದ್ರೆ ಅನ್ಕೊಳ್ಳಿ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ, ಅದರ ಟೋಟಲ್ ಆದಾಯ 50,000 ಇದೆ ಮತ್ತೆ ಅವರ ಖರ್ಚು 40,000 ಇದೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಯಾವಾಗ ಇವರ ಸ್ಯಾಲರಿ 50,000ದಿಂದ
ಹೆಚ್ಚಾಗಿ 75,000 ಆಗುತ್ತೋ ಆಗ ಇದೇ ಫ್ಯಾಮಿಲಿ ಕೇವಲ 40,000 ತನಕ ಲಿಮಿಟ್ ಅಲ್ಲಿ ಇರೋದಕ್ಕೆ ಆಗಲ್ಲ. ಬದಲಿಗೆ ಇದನ್ನ 60 ಅಥವಾ 70,000 ತನಕ ತಗೋ ಹೋಗುತ್ತೆ. ಬದಲಿಗೆ ಇದರ ಯಾವುದೇ ಉದ್ದೇಶ ಇಲ್ಲದೆ ಇದ್ರು ಸರಿನೇ, ಅವರು ಬೇಸಿಕಲಿ ಆಗ ಸ್ಯಾಲರಿ ಇನ್ಕ್ರೀಸ್ ನ ಹೆಚ್ಚಾಗಿರೋದನ್ನೇ ಒಂದು ಎಕ್ಸ್ಕ್ಯೂಸ್ ಆಗಿ ನೋಡ್ತಾರೆ ತಮ್ಮ ಖರ್ಚುಗಳನ್ನ ಹೆಚ್ಚಿಸೋದಕ್ಕೆ. ಆದ್ರೆ ಸಾಕಷ್ಟು ಮಿಡಲ್ ಕ್ಲಾಸ್ ಜನರು ಇದನ್ನ ಮರಿತಾರೆ. ಅವರ ಸ್ಯಾಲರಿಯ ಜೊತೆ ದುಬಾರಿತನ ಕೂಡ ಹೆಚ್ಚಾಗ್ತಿದೆ. ಮತ್ತೆ ಇದು ಇನ್ನೊಂದು ತುಂಬಾ ದೊಡ್ಡ ಮಿಸ್ಟೇಕ್, ಇದನ್ನ ಗಮನದಲ್ಲಿ ಇಡದೆ ಇರೋದು. ಎಜುಕೇಶನ್ ಚಕ್ರವ್ಯೂಹ. ನಿಮಗೆ ಮಹಾಭಾರತದ ಅಭಿಮನ್ಯುವಿನ ಕಥೆಯಂತೂ ನೆನಪು ಇದ್ದೇ ಇರುತ್ತೆ. ಈತನಿಗೆ ಚಕ್ರವ್ಯೂಹದ 7 ಬಾಗಿಲುಗಳನ್ನ ಭೇದಿಸೋದಕ್ಕೆ ಗೊತ್ತಿತ್ತು. ಅದನ್ನ ಅವನು ಮಾಡ್ದ ಸಹ. ಆದ್ರೆ ಅಲ್ಲಿಂದ ಹೊರಗೆ ಬರೋದು ಹೇಗೆ ಅಂತ ಅವರಿಗೆ ತಿಳಿದಿರಲಿಲ್ಲ. ಇದೇ ಕಾರಣದಿಂದ ಅವರ ಅಂತ್ಯ ಆಗತ್ತೆ. ಮತ್ತೆ ಇದೇ ತರ ಸಿಚುವೇಶನ್ ಇರುತ್ತೆ ಈ ನಮ್ಮ ಮಿಡಲ್ ಕ್ಲಾಸ್ ಪರಿವಾರದಲ್ಲಿ. ಇಲ್ಲಿ ಅವರು ತಮ್ಮ ಮಕ್ಕಳಿಗೆ ಎಲ್ಲಾ ಕಷ್ಟಗಳನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ಕಲಿಸ್ತಾರೆ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಕಾಲೇಜ್, ಪೋಸ್ಟ್ ಗ್ರಾಜುಯೇಷನ್, ಈ ಎಲ್ಲಾ ಹಂತದಿಂದ ಒಬ್ಬ ಮಿಡಲ್ ಕ್ಲಾಸ್ ತನ್ನ ಮಕ್ಕಳನ್ನ ಅಲ್ಲಿಂದ ತೆಗಿತಾನೆ. ಮತ್ತೆ ಸ್ವತಃ ಅವನು ಬಂದು ಒಂದು ಈ ರೀತಿ ಹಂತಕ್ಕೆ ನಿಲ್ತಾನೆ. ಅಲ್ಲಿ ಅವನಿಗೆ ಕೇವಲ ಒಂದು ಆಯ್ಕೆ ಉಳಿಯುತ್ತೆ. ಒಂದು, ಅವನು ಈಗ ಸರೆಂಡರ್ ಆಗ್ಬೇಕು, ಅಥವಾ 2, ಬೇರೆಯವನು ಏನ್ ಹೇಳ್ತಾ ಇದ್ದಾನೆ ಸುಮ್ಮನೆ ಆ ರೀತಿ ಕೆಲಸ ಮಾಡ್ತಿರೋ. ಇಲ್ಲಿ ಮಾತೇನಂದ್ರೆ, ಯಾವಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಮಗುವಿನ ಜನ್ಮ ಆಗುತ್ತೋ ಅವರಿಗೆ ಅನ್ಸುತ್ತೆ ಇವನು ನಮ್ಮ ಬಡತನ ದೂರ ಮಾಡ್ತಾನೆ. ಮತ್ತೆ ಅವರು ಆಗಲೇ ಯೋಚಿಸ್ತಾರೆ ಅವರು ತನ್ನ ಮಕ್ಕಳಿಗೆ ಇಂಜಿನಿಯರ್ ಇಲ್ಲಾಂದ್ರೆ ಡಾಕ್ಟರ್ ಅಥವಾ IAS, IPS ಮಾಡ್ತೀನಿ ಅಂತ ಕನಸುಗಳನ್ನ ಕಾಣ್ತಾರೆ. ಮತ್ತೆ ಅದಕ್ಕೆ ಅವರು ತಮ್ಮ ಮಕ್ಕಳಿಗೆ ಬೆಸ್ಟ್ ಗಿಂತ ಬೆಸ್ಟ್ ಎಜುಕೇಶನ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಬೆಸ್ಟ್ ಸ್ಕೂಲ್, ಬೆಸ್ಟ್ ಟೀಚರ್, ಬೆಸ್ಟ್ ಟ್ಯೂಷನ್. ಮತ್ತೆ ಯಾವಾಗ ನೀವು ಬೆಸ್ಟ್ ಬೇಕು ಅಂತ ನೋಡ್ತಿರೋ ಆಗ ಇಲ್ಲಿ ನಿಮ್ಮ ಹಣ ಕೂಡ ಬೆಸ್ಟ್ ಗಿಂತ ಬೆಸ್ಟೇ ಹೋಗುತ್ತೆ, ನೀರ್ ತರ. ಮತ್ತೆ ಒಂದು ಬೆಸ್ಟ್ ಎಜುಕೇಶನ್ ಗಾಗಿ ನಿಮ್ಗೆ ಇಂಡಿಯಾದಲ್ಲಿ ಆನ್ ಎನ್ ಆವರೇಜ್ 40 ರಿಂದ 50 ಲಕ್ಷ ತನಕ ಖರ್ಚು ಬರುತ್ತೆ. ಮತ್ತೆ ಇದು ವರ್ಷಗಳು ಕಳೆದಂತೆ ಜಾಸ್ತಿ ಆಗುತ್ತೆ. ಮತ್ತೆ ಈಗ ಆ ಮಗು ಮೇಲೂ ಪ್ರೆಷರ್ ಬರುತ್ತೆ, ಅರೆ ಈಗ ಅಪ್ಪ ಇಷ್ಟೊಂದು ಹಣ ಕಟ್ಟಿದ್ದಾರೆ, ಅದಕ್ಕೆ ಈಗ ಇದನ್ನ ಕ್ಲಿಯರ್ ಮಾಡಿ ತೋರಿಸಲೇಬೇಕು ಅಂತ. ಈ ರಿಪೋರ್ಟ್ ನ ಅನುಸಾರ ನೀವು ನೋಡಬಹುದು UPSC ಎಕ್ಸಾಮ್ ನ ಕ್ಲಿಯರ್ ಮಾಡುವ ರಿಸಲ್ಟ್ 0.1% ಇಂದ 0.2% ಇದೆ. ಮತ್ತೆ ಇಲ್ಲಿ 8 ಲಕ್ಷ ಜನ ಎಕ್ಸಾಮ್ ನ ಕೊಡ್ತಾರೆ. ಮತ್ತೆ ಅದರಲ್ಲಿ ಕೇವಲ 800 ಜನ ಅಷ್ಟೇ ಸೆಲೆಕ್ಟ್ ಆಗ್ತಾರೆ. ಮತ್ತೆ ಒಂದು ಇನ್ಸ್ಟಿಟ್ಯೂಟ್ ವರ್ಷಕ್ಕೆ 1 ರಿಂದ 1.5 ಲಕ್ಷ ಚಾರ್ಜ್ ಮಾಡ್ತಾರೆ. ಮತ್ತೆ ಒಬ್ಬ ಕ್ಯಾಂಡಿಡೇಟ್ ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ಕೊಡ್ತಾ ಹೋಗ್ತಾನೆ. ಈಗ ನಾನು ನಿಮಗೆ ಇದನ್ನ ಹೇಳ್ತಿಲ್ಲ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬೇಡಿ ಅಂತ, ಖಂಡಿತ ಮಾಡಿ. ಏನಾದ್ರೂ ನಿಮ್ಮ ಕನಸಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋದು, ಮತ್ತೆ ನಿಮ್ಮಲ್ಲಿ ನಂಬಿಕೆ ಇದ್ರೆ ನೀವು ಕ್ಲಿಯರ್ ಮಾಡ್ತೀರಾ ಅಂತ. ಆದ್ರೆ ತೊಂದರೆ ಅಂತೂ ಆಗ ಬರುತ್ತೆ ಯಾವಾಗ ತಂದೆ ತಾಯಿ ತನ್ನ ಮಕ್ಕಳನ್ನ ಸೊಸೈಟಿನ ನೋಡಿ ಈ ಎಕ್ಸಾಮ್ಸ್ ಗಳಿಗೆ ಓದೋದಕ್ಕೆ ಕಳಿಸ್ತಾರೆ. ಮತ್ತೆ ಇವರಿಗೆ ಪ್ರೆಷರೈಸ್ ಮಾಡ್ತಾರೆ. ಈ ರೀತಿನೂ ಇರ್ಬೋದು ಆ ಮಗುಗೆ IAS ಅಥವಾ IPS ಆಗುವ ಕನಸು ಇಲ್ಲದೆ ಇರೋದು. ಆದ್ರೆ ಅಟೆಂಪ್ಟ್ ಮೇಲೆ ಅಟೆಂಪ್ಟ್ ಕೊಡ್ತಾ ಹೋಗ್ತಿದ್ದಾನೆ. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಅವನು ತನ್ನ ಸಾಕಷ್ಟು ವರ್ಷಗಳನ್ನ ಹಾಳು ಮಾಡ್ತಾನೆ. ಮೇಲಿಂದ ಅವರ ತಂದೆ ತಾಯಿ ಎಷ್ಟು ಸಾಲ ತಗೊಂಡಿರ್ತಾರೆ ಅಂದ್ರೆ ಅದನ್ನ ತೀರ್ಸೋ ತನಕ ಅವರ ಇಡೀ ಜೀವನ ಕಳೆದು ಹೋಗುತ್ತೆ. ಅದಕ್ಕೆ ಎಜುಕೇಶನ್ ಮೇಲೆ ಯೋಚನೆ ಮಾಡಿ ಖರ್ಚನ್ನ ಮಾಡಿ. Relying on yourself for everything. ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಜನರು ಈ ತಪ್ಪನ್ನ ಮಾಡ್ತಾರೆ. ಅದರಲ್ಲಿ ಅವರು ಸ್ವಲ್ಪ ಹಣನ ಉಳಿಸೋ ನಿಟ್ಟಲ್ಲಿ ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಅದು ಮನೆಯ ನಲ್ಲಿ ಸರಿ ಮಾಡೋದಾಗಿರ್ಲಿ, ಅಥವಾ ಅಡುಗೆ ಮಾಡೋದಾಗಿರ್ಲಿ, ಅಥವಾ ಪಾತ್ರೆ ತೊಳೆಯೋದಾಗಿರ್ಲಿ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ನಿಮಗೆ ನಿಮ್ಮ ಮನೆಯಿಂದ ದೂರ ಕೆಲಸ ಸಿಕ್ಕಿದೆ. ಅದರ ಕಾರಣದಿಂದ ನಿಮಗೆ ಅಲ್ಲಿ ರೂಮ್ ಅಥವಾ ಫ್ಲಾಟ್ ಬಾಡಿಗೆ ತಗೊಂಡು ಒಬ್ಬನೇ ಇರಬೇಕಾಗತ್ತೆ. ಮತ್ತೆ ಈಗ ಈ ಸಿಚುವೇಶನ್ ಅಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ಥಿಂಕಿಂಗ್ ಇರುತ್ತೆ, ಜಾಬ್ ಇಂದ ಮನೆಗೆ ಬಂದ್ಮೇಲೆ ಅವನೇ ಸ್ವತಃ ಅಡುಗೆ ಮಾಡಿ, ಮತ್ತೆ ಅಡುಗೆ ಮಾಡಿದ ಮೇಲೆ ಪಾತ್ರೆ ತೊಳೆದ. ಯಾಕಂದ್ರೆ ಮೇಡ್ಗೆ ಕೆಲಸದವರಿಗೆ ಕೊಡೋ 3 ರಿಂದ 4 ಸಾವಿರ ಬಚಾವ್ ಮಾಡೋದಕ್ಕೆ. ಆದ್ರೆ ಅಲ್ಲೇ ಬೇರೆ ಕಡೆ ಒಂದು ಹೈ ಕ್ಲಾಸ್ ಯೋಚನೆ ಇಡೋ ವ್ಯಕ್ತಿಯ ಥಿಂಕಿಂಗ್ ಈ ರೀತಿ ಇರುತ್ತೆ, ಊಟ ಮತ್ತೆ ಪಾತ್ರೆ ತೊಳೆಯೋದಕ್ಕೆ ಕೆಲಸದವರನ್ನ ಇಡೋಣ, ಅದರಿಂದ ನನ್ನ ಟೈಮ್ ಮತ್ತೆ ಎನರ್ಜಿ ಬಚಾವ್ ಆಗುತ್ತೆ. ಮತ್ತೆ ಈ ಫ್ರೀ ಟೈಮ್ ಅಲ್ಲಿ ಅವರು ತಮ್ಮ ಫ್ಯೂಚರ್ ನ ಪ್ಯಾಸಿವ್ ಇನ್ಕಮ್ಗೆ ಹಾರ್ಡ್ ವರ್ಕ್ ಮಾಡ್ತಾರೆ. ಅಂದ್ರೆ ಈ ಫ್ರೀ ಟೈಮ್ ಅಲ್ಲಿ ಅವರು ಹೊಸ ಹೊಸ ವಿಷಯಗಳನ್ನ ಓದ್ತಾರೆ, ಅದನ್ನ ಕಲಿತಾರೆ. ಜೊತೆಲೆ ಅವನ ಯಾವ್ದಾದ್ರೂ ಹಾಬಿ ಇದ್ರೆ ಅವನು ಅದನ್ನು ಕೂಡ ಇಂಪ್ರೂವ್ ಮಾಡ್ತಾನೆ. ಯಾಕಂದ್ರೆ ಮುಂದೆ ಹೋಗಿ ತನ್ನ ಹಾಬಿಯಿಂದಾನು ಹಣ ಸಂಪಾದನೆ ಮಾಡೋದಕ್ಕೆ. ಸೆಟ್ಲಿಂಗ್ ಫಾರ್ ದ ಸ್ಟೇಟಸ್ ಕ್ಯೂ. ಹೆಚ್ಚು ಪಾಲು ಜನ ಯಾವಾಗ ಒಂದು ಆವರೇಜ್ ಅಮೌಂಟ್ ನ ಸಂಪಾದಿಸೋದನ್ನ ಶುರು ಮಾಡ್ತಾರೋ ಆಗ ಅವರ ಥಿಂಕಿಂಗ್ ಈ ರೀತಿ ಆಗೋಗುತ್ತೆ, ನಾನು ಇವತ್ತಿನ ಟೈಮಲ್ಲಿ ನನ್ನ ಅಕ್ಕಪಕ್ಕದವರಿಗಿಂತ ಜಾಸ್ತಿನೇ ಸಂಪಾದನೆ ಮಾಡ್ತಿದ್ದೀನಿ, ಮೇಲಿಂದ ಈ ಇನ್ಕಮ್ ಅಲ್ಲಿ ನನ್ನ ಎಲ್ಲಾ ಅವಶ್ಯಕತೆಗಳು ಪೂರ್ತಿ ಆಗೋಗುತ್ತೆ. ಮತ್ತೆ ಈಗ ನಾನು ಯಾಕೆ ಇನ್ನೂ ಶ್ರಮ ಪಡಬೇಕು, ಯಾಕೆ ನಾನು ಪ್ಯಾಸಿವ್ ಇನ್ಕಮ್ ನಿಷ್ಕ್ರಿಯ ಹಣನ ಉತ್ಪಾದಿಸಬೇಕು. ಆಗ ಸ್ನೇಹಿತರೆ, ನೀವು ಈ ಟ್ರ್ಯಾಪ್ ಬಲೆಯಲ್ಲಿ ಯಾವುದೇ ಕಾರಣಕ್ಕೂ ಬೀಳ್ಬಾರ್ದು. ನಿಮ್ಗೆ ಏನಾದ್ರೂ ಈ ರೀತಿ ಅನ್ಸ್ತಿದ್ರೆ ನಾನು ತುಂಬಾ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಿದ್ದೀನಿ, ನೀವು ನಿಮ್ಮ ಈ ದಿನಾನ ನೋಡಿ ಯಾವುದೇ ಕಾರಣಕ್ಕೂ ತೃಪ್ತಿ ಆಗ್ಬಾರ್ದು. ಯಾಕಂದ್ರೆ ನೀವೇನಾದ್ರೂ ನಿಮ್ಮ ಇವತ್ತನ್ನ ನೋಡಿ ತೃಪ್ತಿ ಆದ್ರೆ ಆಗ ನಿಮ್ಮ ಜೀವನದ ಗುರಿನೇ ಮುಗಿದೋಗುತ್ತೆ. ಮತ್ತೆ ಆಗ ನೀವು ಯಾವತ್ತೂ ಈ ಮಿಡಲ್ ಕ್ಲಾಸ್ ಇಂದ ಹೊರಗೆ ಬರೋದಕ್ಕೆ ಆಗೋದೇ ಇಲ್ಲ. ಅಂದ್ರೆ ಹೈ ಕ್ಲಾಸ್ಗೆ ಹೋಗೋದಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ನೀವು ಎಷ್ಟೇ ನಿಮ್ಮ ಅವಶ್ಯಕತೆಗಿಂತ ಹಣನ ಸಂಪಾದನೆ ಮಾಡ್ತಿದ್ರು ಸರಿನೇ, ಆದ್ರೆ ನಿಮ್ಮ ಟಾರ್ಗೆಟ್ ಇದಾಗಿರ್ಬೇಕು, ನಿಮ್ಮ ಆಕ್ಟಿವ್ ಇನ್ಕಮ್ ಸ್ಯಾಲರಿ ತುಂಬಾ ದೊಡ್ಡ ಮತ್ತೆ ಪ್ಯಾಸಿವ್ ಇನ್ಕಮ್ ಕೂಡ ಚೆನ್ನಾಗಿ ಬರುವಂತದ್ದು. ಆಗ ಇದರಿಂದ ನಿಮ್ಗೆ ಮಿಡಲ್ ಕ್ಲಾಸ್ ಇಂದ ಹೊರಗಡೆ ಬರೋದು ತುಂಬಾ ಈಸಿ ಆಗುತ್ತೆ.
ಇನ್ ಕನ್ಕ್ಲೂಷನ್, ಈ ವಿಡಿಯೋದಲ್ಲಿ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಆಗೋ 6 ಮೈಂಡ್ ಸೆಟ್ ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತೆ ಇದನ್ನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಯಾಕೆ ಮಿಡಲ್ ಕ್ಲಾಸ್ ಜನ ಯಾವತ್ತೂ ಶ್ರೀಮಂತರಾಗಲ್ಲ, ಅವರಲ್ಲಿ ಎಷ್ಟೇ ಸಾಧಿಸೋ ಛಲ ಇದ್ರು ನಿಮಗೆ ಯೂಟ್ಯೂಬ್ ಅಲ್ಲಿ ಹೇಗೆ ರಿಚ್ ಆಗೋದು ಅಂತ ಸಾಕಷ್ಟು ವಿಡಿಯೋ ಸಿಗುತ್ತೆ. ಆದ್ರೆ ಇದು ಯಾರು ಸಹ ಹೇಳಲ್ಲ ನೀವು ಏನನ್ನ ಮಾಡಬಾರ್ದು, ಯಾವುದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಈ ವಿಡಿಯೋನಲ್ಲಿ ನಾನು ನಿಮಗೆ ಇದನ್ನೇ ತಿಳಿಸಿದ್ದೀನಿ. ಏನಾದ್ರೂ ನೀವು ಮಿಡಲ್ ಕ್ಲಾಸ್ ಟ್ರ್ಯಾಪ್ ಇಂದ ಈಚೆ ಬರ್ಬೇಕಂದ್ರೆ ಯಾವ ಮೈಂಡ್ ಸೆಟ್ ಮತ್ತೆ ಥಿಂಕಿಂಗ್ ನ ಅವಾಯ್ಡ್ ಮಾಡಬೇಕು ಮಿಡಲ್ ಕ್ಲಾಸ್ ಇಂದ ಗೆಲ್ಲೋಕೆ. ಸ್ನೇಹಿತರೆ, ಇಂದಿನಂತೆ ಪಾಲಿಸಿ ಬಜಾರ್ ನ ಲಿಂಕ್ ನಮ್ಮ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ನೋಡಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇದನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೊಸಬರಾಗಿದ್ರೆ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್.